ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿ ಸೊ ಬಹಳಷ್ಟು ಸಮಸ್ಯೆಗಳಿರ್ತಕ್ಕಂಥ ಇದು ಯಾಕಂದ್ರೆ ಆಶಾ ಕಾರ್ಯಕರ್ತರ ಡಿಮ್ಯಾಂಡ್ಸ್ ಒಂದು ಕಡೆ ಅಂಗನವಾಡಿ ಇವೆಲ್ಲವೂ ಕೂಡ ನಿಮ್ಮ ಅಂಡರ್ಗೆ ಬರುತ್ತೆ. ಸೊ ಮಹಿಳೆಯರ ದನಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಿ. ಸೊ ನೀವು ಕಂಡಂತೆ ನೀವು ಪಟ್ಟಂತ ಕಷ್ಟ ಆ ದಿನಗಳು ಮತ್ತು ಇವತ್ತು ನೀವೇನು ಅದನ್ನ ಬದಲಾವಣೆ ಮಾಡಕ್ಕೆ ಹೊರಟಿದ್ದೀರಿ ಅಂತ ನೋಡಿ. ನಾನು ಈ ಅಂಗನವಾಡಿ ಕಾರ್ಯಕರ್ತರಾಗಲಿ ಸಹಾಯಕರಾಗಲಿ ಭಾಳ ಹತ್ತಿರದಿಂದ ನೋಡಿದ್ದೀನಿ. ನಾನು MLA ಆಗೋಕ್ಕಿಂತ ಮುಂಚೆ ಇವರೆಲ್ಲರ ಜೊತೆ ಒಂದು ಅಕ್ಕ ತಂಗಿಯ ಅಥವಾ ಗೆಳತಿಯ ಒಂದು ಒಡನಾಟವನ್ನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ, ಈಗ ರಾಜ್ಯದ ಮಂತ್ರಿ ಆಗಿರಬಹುದು, ಬಟ್ ಈ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಜೊತೆಯಲ್ಲಿ ಮೊದಲಿನಿಂದನೂ ಒಂದು ಗೆಳತಿಯ ಸಂಬಂಧ, ಅಕ್ಕ ತಂಗಿಯ ಸಂಬಂಧವನ್ನು ಮೊದಲಿನಿಂದನೂ ಪಬ್ಲಿಕ್ ಫ್ರೆಂಡ್ಲಿ ರಿಲೇಶನ್ಶಿಪ್ ಇಟ್ಕೊಂಡು ಬಂದಿದ್ದೀನಿ. ಅವ್ರ ಕಷ್ಟವನ್ನು ಭಾಳ ಹತ್ತಿರದಿಂದ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೀನಿ. ಸೊ ನಮ್ಮ ಸರ್ಕಾರ ಬಂದಿದ್ದೆ ಆದರೆ ನಾವು ಅವ್ರಿಗೆ ಪ್ರಿಯಾಂಕಾ ಗಾಂಧಿಯವರು ಒಂದು ಮಾತು ಕೊಟ್ಟಿದ್ರು. ಹೀಗಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋನಲ್ಲಿ ಅವರಿಗೆ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ವಿ. ಅದೊಂದು ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಅಲ್ಲ, ತಲೆ ಮೇಲೆ ಇದೆ. ಒಂದು ಜವಾಬ್ದಾರಿನೂ ಹೌದು, ಭಾರನೂ ಹೌದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡಬೇಕು ಅಂತ ಅವರ ಗೌರವಧನ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಬೇಕು ಅನ್ನುವಂಥ ಎಲ್ಲ ರೀತಿಯಾದಂಥ ಮನಸ್ಸಿನಲ್ಲೂ ಅವ್ರಿಗೆ ಉತ್ಸಾಹ ಇದೆ. ಭಾಳ ಬೇಗ ಇದನ್ನ ಅನುಷ್ಠಾನಗೊಳಿಸ್ತಾರೆ ಅನ್ನುವಂಥ ಒಂದು ಆಸೆ ನನಗೂ ಇದೆ. ಅದ್ರ ಜೊತೆಯಲ್ಲಿ ಅವ್ರ ಕಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ತಮ್ಮ ಮಕ್ಕಳನ್ನು, ತಮ್ಮ ಸ್ವಂತ ಮಕ್ಕಳನ್ನು ಅಷ್ಟು ಕಾಳಜಿ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಂಗನವಾಡಿಗೆ ಬಂದಂಥ ಪ್ರತಿಯೊಂದು ಮಗು ತನ್ನ ಮಗು ಅನ್ನೋ ರೀತಿ. ಯಾಕಂದರೆ ಅಂಗನವಾಡಿಗೆ ಯಾರು ಬರ್ತಾರೆ, ಯಾರ ಮಕ್ಕಳು ಬರ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮಕ್ಕಳು ಬರ್ತಾರ, ದೊಡ್ಡವ್ರ ಮಕ್ಕಳು ಹೋಗ್ತಾರ, ಎಲ್ಲೋ ಕೂಲಿ ಮಾಡುವಂಥವ್ರು, SCಗಳು, STಗಳು, ಹಿಂದುಳಿದ ಸಮಾಜದಂಥವ್ರು ತಮ್ಮ ಮಕ್ಕಳನ್ನ ಅಂಗನವಾಡಿಯಲ್ಲಿ ಅಂದರೆ ಒಂದು ಯಶೋದೆ ಹತ್ರ ಬಿಟ್ಟು ತಾನು ತನ್ನ ಹೊಟ್ಟೆಪಾಡಿಗೆ ತುಂಬಿಸ್ಕೊಳ್ಳೋಕ್ಕೆ ಅಲ್ಲಿ ಬಿಟ್ಟು ಹೋಗಿ ಬರುವಂಥವ್ರನ್ನು ಸುಮಾರು 80% ಇದ್ದಾರೆ. ಈಗ ಪ್ಲೇ ಸ್ಕೂಲ್ಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರು 50,000 ರಿಂದ 60,000 ರೂಪಾಯಿ ಫೀಸ್. ಅಂಗನವಾಡಿಯಲ್ಲಿ ಮಕ್ಕಳನ್ನು ಪೋಷಣೆ ಮಾಡ್ತೀವಿ, ಪಾಲನೆ ಮಾಡ್ತೀವಿ, 2 ಅಕ್ಷರವನ್ನು ತಿಳಿಸ್ಕೊಡ್ತೀವಿ, ನಮ್ಮ ಸಂಸ್ಕೃತಿಯನ್ನು ಹೇಳ್ತೀವಿ. ಆದರೆ ಆ ತಾಯಿ ಹೃದಯ ಇದೆಯಲ್ಲ ಅಂಗನವಾಡಿ ನನ್ನ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರು, ನಾವು ನಮ್ಮ ಸಂಬಂಧದ ಒಂದು ಯಾವುದೇ ಒಂದು ಕೂಸನ್ನು ಏನೋ ಒಂದು ಮೂಗು ಒರೆಸ್ಬೇಕು ಅಂತಂದರೆ 2 ಸರಿ ವಿಚಾರ ಮಾಡ್ತೀವಿ. ಹೌದು. ಆದರೆ ನನ್ನ ಸಹಾಯಕಿಯರು, ಅಂಗನವಾಡಿಯ ಸಹಾಯಕಿಯರು ಯಾರ್ದೋ ಮಗು ಆದರೆ ಅಲ್ಲಿ ತಾಯಿಯ ಪಾತ್ರ ನಿರ್ವಹಿಸ್ತಾಳೆ. ಇದನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಯಾರೂ ಹೊರಗಡೆ ಬರಲಿಲ್ಲ. ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ನನ್ನ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು. ಎಷ್ಟೋ ಜನರಿಗೆ ಕರೋನಾ ಬಂತು, ಎಷ್ಟೋ ಜನ ಮನೆಯನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಹೊರಗಡೆ ಉಳ್ಕೊಂಡ್ರು. ಆದರೆ ಸೇವೆಯನ್ನು ಮಾಡಿದರು. ಸೊ ಅವರ ಕಷ್ಟ, ಅವರ ಸುಖ ನಾನು ಕಣ್ಣಾರೆ ಕಂಡಿದ್ದೀನಿ. ಮುಂಬರುವ ದಿನದಲ್ಲಿ ಅವರ ಮನಸ್ಸಿಗೆ ಹಗುರ ಆಗುವ ಹಾಗೆ ನಾವು ಕೆಲಸ ಮಾಡಿದ್ವಿ, ನಾವು ಸೇವೆ ಮಾಡಿದ್ವಿ, ನಿಸ್ವಾರ್ಥತೆಯಿಂದ ಮಾಡಿದ್ವಿ. ಅದಕ್ಕೆ ನಮಗೆ ಹೀಗಾಯಿತು, ಒಳ್ಳೆ ಆಯಿತು ಅಂತ ಅನ್ನೋ ಒಂದು ಕಾರ್ಯವನ್ನು ನಾನು ಅವ್ರಿಗೆ ಮಾಡಿಕೊಡ್ತೀನಿ. ಎಸ್, ಮನಸ್ಸಿನ ಮಾತಾಗಿತ್ತು. ನೀವು ಮಾತಾಡ್ಬೇಕು, ನಾನು ಅಬ್ಸರ್ವ್ ಮಾಡ್ತಿದ್ದೆ. ಪ್ಲಸ್ ಅವ್ರ ಜೊತೆ ಒಡನಾಟ ಮತ್ತು ಅವ್ರ ಕಷ್ಟ. ಆಗಲೇ ಹೇಳಿದ್ರಿ, ಬೇರೆಯವರು ಮಕ್ಕಳನ್ನ ನೋಡ್ಕೊಳ್ಳಿಕ್ಕೂ ಹಿಂಜರಿಕೆ ಇರುತ್ತೆ, ಬಟ್ ಎಲ್ಲರ ಮಕ್ಕಳನ್ನು ಕೂಡ ಯಶೋದೆಯಾಗಿ ಒಂದು ಪದ ಬಳಸಿ ಆ ಥರ ನೋಡ್ತಿದ್ದಾರೆ ಅಂತ. ಹಾಗಾಗಿ ಆ ಕಷ್ಟದ ಅರಿವಿದೆ, ಅವ್ರಿಗೆಲ್ಲರೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ನನಗೂ ಕೂಡ ಇದೆ, ನೀವು ಮಾಡ್ತೀರಿ ಅಂತ.